ಇದು ಪುರುಷ ವಿರೋಧದ ಕಥೆಯಲ್ಲ, ಇದು ಕುಟುಂಬ ಉಳಿಸಿದ ಹೆಣ್ಣಿನ ಕತೆ. ಹೌದು ವೀಕ್ಷಕರೇ, ಇವತ್ತು ನಾನು ಹೇಳ ಹೊರಟಿರೋದು ತುಳುನಾಡಿನ ಅಚ್ಚರಿ ಇತಿಹಾಸ, ಹಳೆಯ ಪದ್ಧತಿ ಹೇಗೆ ಹುಟ್ಟಿದ್ದು ಅಂತ. ನಾವೆಲ್ಲ ಕೇಳಿರಬಹುದು ತುಳುನಾಡಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಕತೆ ಭೂತಾಲ ಪಾಂಡ್ಯನ ಕತೆ. ತನ್ನ ರಾಜ್ಯ ಉಳಿಸಲು ಭೂತಾಲ ಪಾಂಡ್ಯ ರಾಜನು ನರಬಲಿ ಕೊಡಬೇಕಾದ ಸಂದರ್ಭದಲ್ಲಿ ತನ್ನ ಮಗನನ್ನೇ ಬಲಿ ಕೊಡುವುದಾಗಿ ನಿರ್ಧರಿಸಿ ತನ್ನ ಪತ್ನಿಯಲ್ಲಿ ಹೇಳಿದಾಗ ಅವಳು ಕೋಪಗೊಂಡು ಭೂತಾಳ ರಾಜನನ್ನು ಬಿಟ್ಟು ತನ್ನ ಮಗನನ್ನು ಕರೆದುಕೊಂಡು ಹೋಗುತ್ತಾಳೆ. ಈ ಸಂದರ್ಭದಲ್ಲಿ ತನ್ನ ತಂಗಿಯನ್ನು ಕೇಳಿದಾಗ ತಂಗಿಯು ನೆರವಾಗಿ ತನ್ನ ಮಗನನ್ನು ಬಲಿ ಕೊಡಲು ನಿರ್ಧರಿಸುತ್ತಾಳೆ. ಈ ಕಾರಣದಿಂದಾಗಿ ಭೂತಾಲ ಪಾಂಡ್ಯ ರಾಜನು ತನ್ನ ತಂಗಿಯ ಮಗ ವಾರಸುದಾರನಾಗುತ್ತಾನೆ ಎಂದು ಘೋಷಿಸುತ್ತಾನೆ. ಅಂದಿನಿಂದ ತುಳುನಾಡಿನಲ್ಲಿ ಮನೆಯ ವಾರಸುದಾರ ತನ್ನ ಮಗನಾಗದೆ ತನ್ನ ತಂಗಿಯ ಮಗನಾಗುತ್ತಾನೆ. ಹೀಗಾಗಿ ತುಳುನಾಡಿನಲ್ಲಿ ಹಳೆಯ ಪದ್ಧತಿ ಶುರುವಾಗಿತ್ತು. ಆದರೆ ಇನ್ನೂ ಮುಂದಕ್ಕೆ ಹೋಗಿ ಈ ಪದ್ಧತಿಗೆ ವೈಜ್ಞಾನಿಕವಾದ ಕಾರಣವೇನೆಂದು ನೋಡಿದಾಗ, ಹಳೆಯ ಕಾಲದಲ್ಲಿ ತುಳುನಾಡಿನ ಪುರುಷರು ಯುದ್ಧಕ್ಕೆ ಹೋಗುತ್ತಿದ್ದರು, ಸಮುದ್ರದಾಚೆಗೆ ವ್ಯಾಪಾರಕ್ಕೆ ಹೋಗುತ್ತಿದ್ದರು, ಕಾಡು ಭೂಮಿಯನ್ನು ಕಾಯಲು ಹೋಗುತ್ತಿದ್ದರು. ತಿಂಗಳುಗಳು ಸಂವತ್ಸರಗಳು ಕಳೆದವು. ಕೆಲವರು ಮರಳಿದರು, ಕೆಲವರು ವಾಪಸ್ ಬರಲೇ ಇಲ್ಲ. ಕೆಲವರು ಮದುವೆಯಾಗುವ ಮುಂಚೆಯೇ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದರು. ಈ ಸಂದರ್ಭದಲ್ಲಿ ಹುಟ್ಟಿಕೊಂಡಿರುವ ಪ್ರಶ್ನೆಯೇ ವಂಶಾಭಿವೃದ್ಧಿ ನಡೆಯುವುದು ಹೇಗೆ? ಮನೆ, ಆಸ್ತಿ, ನಾಗ, ದೈವ ನೋಡಿಕೊಳ್ಳುವವರು ಯಾರು? ಇವೆಲ್ಲದಕ್ಕೂ ಉತ್ತರವಾಗಿ ಸಿಕ್ಕಿದ್ದು ತಾಯಿ. ಅಲ್ಲಿ ಒಂದು ಸತ್ಯ ಸ್ಪಷ್ಟವಾಯಿತು. ತಂದೆಯ ಗುರುತು ಬದಲಾಗಬಹುದು, ಆದರೆ ತಾಯಿಯ ಗುರುತು ಎಂದಿಗೂ ಬದಲಾಗದು. ರಕ್ತ ಸಂಬಂಧದಲ್ಲಿ ತಾಯಿ ಮಾತ್ರ ಶಾಶ್ವತ. ಅದರಲ್ಲೇ ಹುಟ್ಟಿತು ಒಂದು ಚಿಂತನೆ. ನಾಗ ದೈವಾರಾಧನೆ ತಾಯಿಯ ಮೂಲಕ ಹೋಗಲಿ, ಆಸ್ತಿ ಮನೆ ಹೆಣ್ಣಿನ ಬಳಿ ಉಳಿಯಲಿ, ಕುಟುಂಬದ ಬೇರು ಮಹಿಳೆಯಾಗಲಿ.